ಇನ್ನು ದಾವಣಗೆರೆಯ ಈ ಬೈ ಎಲೆಕ್ಷನ್ನ ಬೆನ್ನಲ್ಲೇ ಕೈ ಪಡೆಯ ದಂಗಲ್ ಕೂಡ ಜೋರಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುಖ್ಯಮಂತ್ರಿಗಳ ಆಪ್ತರು ಸಿಡಿದೆದ್ದಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಕೈ ಪಾಳೆಯದಲ್ಲಿ ತೆರೆಮರೆಯಲ್ಲಿದ್ದಂತಹ ಜಟಾಪಟಿ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ, ಜೋರಾಗ್ತಾ ಇದೆ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ತಲೆದಂಡ ಬೆನ್ನಲ್ಲೇ ಶಿಸ್ತಿನ ಪಾಠವನ್ನ ಮಾಡಲಾಗ್ತಾ ಇದೆ. ಶಿಸ್ತಿನ ಪಾಠವನ್ನ ಖುದ್ದು ಮುಖ್ಯಮಂತ್ರಿಗಳ ಆಪ್ತರು ನೆನಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಆಪ್ತರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಪ್ತರು ಪರೋಕ್ಷವಾಗಿ ಟಾಂಗ್ ಕೊಡ್ತಿರುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. BY ರಾಘವೇಂದ್ರ ಪರ ಈ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಬ್ಯಾಟಿಂಗ್ ಮಾಡಿದ್ರು, ಆವಾಗ ಯಾವ ಕ್ರಮನೂ ತಗೊಂಡಿರಲಿಲ್ಲ. ಬಟ್ ಇವಾಗ ಮಾತ್ರ ಯಾಕೆ ಇಂತಹ ನಡೆಯನ್ನು ಅನುಸರಿಸಲಾಗ್ತಿದೆ ಅಂತೆಲ್ಲ ಇದೀಗ ಮುಖ್ಯಮಂತ್ರಿಗಳ ಆಪ್ತ ಬಣ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ತಿರುಗಿ ಬೀಳುವಂತೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮ ಜೊತೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರೂಪೇಶ್, ಈಗ ಖುದ್ದು ಡಿಕೆ ಶಿವಕುಮಾರ್ ಅವ್ರ ಬಗ್ಗೆನೇ ಟೀಕೆ ಮಾಡೋದು ನಾಯಕರುಗಳು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಯಾರು ಅಂತ ಗೊತ್ತಿಲ್ಲದೆ ಇರೋ ಸದ್ಗುರು ವಾಸುದೇವ್ ಅವರ ಜೊತೆಯಲ್ಲಿ ಖುದ್ದು ಅವರೇ ಡಿಕೆ ಶಿವಕುಮಾರ್ ಅವರು ಕಾಣಿಸ್ಕೊಳ್ತಾರೆ. ಅವ್ರಿಗೆ ಯಾವುದೇ ರೀತಿ ಮೆಸೇಜ್ ಪಾಸ್ ಮಾಡ್ತಿದ್ದಾರಲ್ಲ ಇವರು, ಇದು ಯಾವ ರೀತಿ ನಡೆ ಅಂತ ಹೇಳಿ ಟೀಕೆ ಮಾಡ್ತಿದ್ರು. ಈಗ ಇದೆಲ್ಲವನ್ನು ಜೋರ್ ಮಾಡೋದಕ್ಕೆ ಮತ್ತೊಂದು ಅಂಶ ಸಿಕ್ಕಂಗೆ ಆಗೋಗಿದೆ. ಸೊ ಸಿಎಂ ಆಪ್ತರ ಅಸಮಾಧಾನ ಯಾವ ರೀತಿಯಾಗಿದೆ? ಪ್ರಜ್ವಲ್, ಇಲ್ಲಿಗ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಕ್ರಮ ಅಂತ ಹೇಳಿ ಸಾಕಷ್ಟು ಅಲ್ಪಸಂಖ್ಯಾತರ ನಾಯಕರನ್ನು ರಾಜೀನಾಮೆ ಪಡ್ಕೊಳ್ಳಲಾಗಿದೆ. ಒಂದಷ್ಟು ಜನ ರಾಜೀನಾಮೆ ಕೊಟ್ಟಿದ್ರೆ, ಒಂದಷ್ಟು ಜನ ಉಚ್ಚಾಟನೆ ಮಾಡಲಾಗಿದೆ. ಇಲ್ಲಿಗ ಪ್ರಶ್ನೆಗಳು ಬರ್ತಿರೋದು ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಡಿಕೆ ಶಿವಕುಮಾರ್ ಅವರು ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ, ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ದೊರೆ ಮಾಡಿದಕ್ಕೆ ಯಾವುದೇ ಶಿಕ್ಷೆ ಇಲ್ಲೋ ಅನ್ನೋ ಪ್ರಶ್ನೆಯನ್ನ KN ರಾಜಣ್ಣ ಅವರು ಎತ್ತಿದ್ದಾರೆ. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೀಗಾಗಿ ಒಂದು ಕಡೆ ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಿ ರಾಜೀನಾಮೆ ಪಡ್ಕೊಳ್ತಾ ಇದ್ದಾರಲ್ಲ, ಇದರ ವಿರುದ್ಧವಾಗಿ ಸಿಎಂ ಆಪ್ತರ ಟೀಮ್ ದೊಡ್ಡ ಮಟ್ಟಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ಕೂಡ ಸಂದೇಶವನ್ನು ರವಾನಿಸ್ತಾ ಇದೆ. ಹೀಗಾಗಿ KN ರಾಜಣ್ಣ ಅವರು ಇನ್ನೊಂದು ಪ್ರಶ್ನೆ ಎತ್ತಾರೆ. ಏನಂತ ಹೇಳಿದ್ರೆ, ದೊರೆ ಮಾಡಿದ್ದೆಲ್ಲವೂ ಕೂಡ ಸರಿಯಾ? ಕೆಪಿಸಿ ಅಧ್ಯಕ್ಷರಾಗಿದ್ದುಕೊಂಡು ಡಿಕೆ ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದು ಸದ್ಗುರು ಅವರ ಕಾರ್ಯಕ್ರಮ. ಹಿಂದೆ ಸದ್ಗುರು ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಸಂಬಂಧಪಟ್ಟ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ರಾಹುಲ್ ಗಾಂಧಿ ಯಾರು ಅಂತ ಕೇಳಿದ್ರು. ಈಗ ರಾಹುಲ್ ಗಾಂಧಿಯೇ ಗೊತ್ತಿಲ್ಲ ಅಂತೆಯಾ? ರಾಹುಲ್ ಗಾಂಧಿಗೆ ಅವಮಾನ ಮಾಡುವಂತ ನಾಯಕನ ಪರ ನಿಂತು ಅವರೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಷ್ಟು ಮಟ್ಟಕ್ಕೆ ಸರಿ? ಆ ಕಾರ್ಯಕ್ರಮ ಅಮಿತ್ ಶಾ ಕೂಡ ಇದ್ರು, ಅವರು ನೀವು ಭಾಗಿಯಾಗಿದ್ದೀರಿ. ಹೀಗಾಗಿ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಯಾವಾಗ, ಅಥವಾ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಕಾಯ್ತಾ ನೀವು ಮಾಡಿದ್ದೆಲ್ಲವೂ ಕೂಡ ಸರಿ ಅನ್ನುವಂತ ಪ್ರಶ್ನೆಯನ್ನ KN ರಾಜಣ್ಣ ಅವರು ಎತ್ತಿದ್ದಾರೆ. ಅದೇ ರೀತಿ ಸಿಎಂ ಆಪ್ತರು ಒಳಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದಾರೆ. ಸಿಎಂ ಬಳಿ ಪ್ರತಿದಿನ ಬಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನೀವು ಶಿಸ್ತು ಕ್ರಮ ಅಂತೀರಿ, ನಿಮ್ಮ ರಾಜಕೀಯ ಕಾರ್ಯದರ್ಶಿಗಳನ್ನೇ ವಜಾ ಮಾಡಲಾಗಿದೆ. ಆದ್ರೆ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಯಾವ ರೀತಿಯಾಗಿತ್ತು? ಈಗ ಶಾಮನೂರು ಶಿವಶಂಕರಪ್ಪರವರು ಇದೆ ಹೇಳ್ತಿದಾರಲ್ಲ, ಶಾಮನೂರ್ ಅವರು ಹಿಂದೆ ಶಿವಮೊಗ್ಗ ಹೋದಾಗ ಏನಂದ್ರು, ರಾಘವೇಂದ್ರ ಅವ್ರನ್ನ 5 ಲಕ್ಷ ಲೀಡಲ್ಲಿ ಗೆಲ್ಸಿ ಅಂತ ಹೇಳಿದ್ರು. ಅವ್ರೇನು ಕಾಂಗ್ರೆಸ್ನವರ? ಬಿಜೆಪಿ ನಾಯಕರನ್ನ ಗೆಲ್ಸಿ ಅಂತೇಳಿ ಹೇಳಿದ್ರಲ್ಲ, ಯಾವಾಗ ಶಿಸ್ತು ಕ್ರಮವನ್ನು ಕೈಗೊಂಡ್ರ ಅಂತ ಹೇಳಿ. ಹೀಗಾಗಿ ಶಾಮನೂರ್ ಅವರ ವಿರುದ್ಧನೇ ಶಿಸ್ತು ಕ್ರಮ ಕೈಗೊಂಡಿರ್ಲಿಲ್ಲ. ಹೀಗಾಗಿ ಪಕ್ಷ ಅಂದ್ಮೇಲೆ ಚಿಕ್ಕಪುಟ್ಟ ಅಸಮಾಧಾನಗಳು ಎಲ್ಲವೂ ಕೂಡ ಆಗುತ್ತೆ. ಕೇವಲ ಈ ಒಂದು ರಾಜೀನಾಮೆ ಪಡ್ಕೊಂಡ್ರಲ್ಲ ಆ ನಾಯಕರಿಂದಲೇ ಅನ್ಯಾಯ ಆಗಿದೆ ಅಂತ ಹೇಳಿ ಅಲ್ಲ, ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಮಲ್ಲಿಕಾರ್ಜುನ್ ಅವರು ಕೂಡ ಗೊತ್ತಿದೆ. ಈ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು. ಹೀಗಾಗಿ ಈ ರೀತಿಯಾಗಿ ನಮ್ಮ ಆಪ್ತರು ನಡೆಸ್ಕೊಳ್ತಾ ಇದಾರಲ್ಲ, ಇವೆಲ್ಲವೂ ಕೂಡ ತಪ್ಪು ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಪ್ರಸಂಗವನ್ನು ಕೂಡ ನೆನಪಿಸಿಕೊಂಡು, ಹಿಂದೆಲ್ಲ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳಾಗಿತ್ತು. ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೇರೆ ಬೇರೆ ಕಡೆ ಭಿನ್ನಮತಗಳಾಗಿತ್ತು, ಒಂದು ಚರ್ಚೆಗಳಾಗಿತ್ತು. ಇಲ್ಲೆಲ್ಲವೂ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡ್ರ, ಈ ರೀತಿಯ ಕ್ರಮವನ್ನು ತೆಗೆದುಕೊಂಡು ಒಂದು ಸಮುದಾಯವನ್ನು ದೂರ ಇಡುವಂತ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಹೀಗಾಗಿ ಮೊದಲು ಏನಾದ್ರು ಕ್ರಮ ತೆಗೆದುಕೊಳ್ಬೇಕಾದ್ರೆ ಡಿಕೆ ಶಿವಕುಮಾರ್ ವಿರುದ್ಧನೇ ತೆಗೆದುಕೊಳ್ಬೇಕು, ವಿನಃ ನಮ್ಮ ಸಿಎಂ ಆಪ್ತರ ವಿರುದ್ಧ ಅಲ್ಲ ಅಂತೇಳಿ ಸಿಎಂ ಆಪ್ತರು ತಮ್ಮಷ್ಟಕ್ಕೆ ತಾವು ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿ ಒಂದಿಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಹೈಕಮಾಂಡ್ಗೆ ಏನ್ ಮನವಿ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.